ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಈಶ್ವರತ್ನ ಕಿಚನ್. ನಾನಿವತ್ತು ಬಾಳೆ ದಿಂಡಿನ ಪಲ್ಯ ಮತ್ತು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಾವು ಅದರದ ಉಪಯೋಗಗಳನ್ನೆಲ್ಲ ತಿಳ್ಕೊಳ್ಳೋಣ. ನಾವು ಚಿಕ್ಕವರಿದ್ದಾಗ ಹೇಳ್ತಾ ಇದ್ರು, ಬಾಳೆ ದಿಂಡನ್ನ ಉಪಯೋಗಿಸೋದ್ರಿಂದ ಹೊಟ್ಟೆಲಿ ಏನಾದರೂ ಕೂದಲೇನಾದರೂ ಮಿಸ್ಸಾಗಿ ಸೇರಿಕೊಂಡಿದ್ರೆ ಅದು ಹೋಗುತ್ತೆ ಅಂತ. ಅದಲ್ಲದೆ ತುಂಬ ಉಪಯೋಗಗಳಿದೆ. ಅದನ್ನು ನಾನು ಸ್ಕ್ರೀನಲ್ಲಿ ಹಾಕಿದ್ದೀನಿ, ಅದನ್ನು ನಿಧಾನಕ್ಕೆ ಓದ್ಕೊಳ್ಳಿ. ಬಾಳೆ ದಿಂಡನ್ನೆಲ್ಲ ನಾರು ತೆಗೆದುಬಿಟ್ಟು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋಣ. ಅದು ಎಷ್ಟು ಬೇಯಿಸಿದ್ರೂ ಗಟ್ಟಿಯಾಗೇ ಇರುತ್ತೆ, ಕರ್ರ ಕರ್ರ ಅನ್ನುತ್ತೆ. ಅದರಿಂದ ನಾವು ಸಣ್ಣದಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಣ್ಣದಾಗಿ ಹೆಚ್ಚಿ ನೀರೊಳಗಡೆ ಹಾಕೋಬೇಕು, ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ. ನಾನು ಹುರುಳಿಕಾಳು ಜೊತೆ ಹಾಕ್ತಾಯಿದ್ದೀನಿ. ಹುರುಳಿಕಾಳು ಅಥವಾ ಹೆಸರು ಕಾಳು ಯಾವ್ದ್ರ ಜೊತೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಹುರುಳಿಕಾಳು ಜೊತೆ ಹಾಕ್ತಾಯಿದ್ದೀನಿ. ಸಾಂಬಾರು ಕೂಡ ಮಾಡೋದ್ರಿಂದ ಹುರುಳಿಕಾಳು ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಹುರುಳಿಕಾಳನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಬಾಳೆ ದಿಂಡು ಹಾಕ್ಕೊಂಡಿದ್ದೀನಿ. ಇವಾಗ ಆನಿಯನ್ನು, ಹಸಿರು ಮೆಣಸಿಕಾಯಿ, ಬೆಳ್ಳುಳ್ಳಿ ಮತ್ತು ಟೊಮ್ಯಾಟೊ ಅದನ್ನು ಕೂಡ ಇದ್ರ ಜೊತೆಗೇ ಬೇಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಳೋಣ. ಹುರುಳಿಕಾಳು ಒಣಗಿರೋ ಕಾಳಾದ್ರಿಂದ ಸ್ವಲ್ಪ ಜಾಸ್ತಿ ನೀರು ಬೇಕು, ಅದರಿಂದ ನಾನು 2 ಚಮಚ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರ್ನ ಕ್ಯಾಪ್ನ ಕ್ಲೋಸ್ ಮಾಡೋಣ. ಆಮೇಲೆ ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಬೇಯೋದಕ್ಕೆ ಇಡೋಣ. ಒಂದು 4 ವಿಷಲ್ ಬರೆಸ್ಕೊಳ್ಳೋಣ. ಹುರುಳಿಕಾಳು ಅಷ್ಟೇ ಚೆನ್ನಾಗಿ ಬೆಂದು ಕಲಿಸ್ಕೊಳ್ಳುತ್ತೆ. ಬಾಳೆ ದಿಂಡು ಬೆಂದಿರೋದು ಏನು ಗೊತ್ತಾಗಲ್ಲ. ಅದು ಎಷ್ಟು ಬೆಂದ್ರೂ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ, ಕರ್ರ ಕರ್ರ ಅನ್ನತ್ತೆ ತಿನ್ನಬೇಕಾದ್ರೆ. ಅದಿರೋದೇ ಆ ಥರ. ಇವಾಗ ಬೆಂದಿದೆ, ಕಾಳೆಲ್ಲ ಬೆಂದು ಕಲಿಸ್ಕೊಂಡಿದೆ ನೋಡಿ. ಇಷ್ಟು ಬೆಂದರೆ ಸಾಕು. ಹುರುಳಿಕಾಳು ಅದು ಓಪನ್ ಆಗೋ ಥರ ಬೆಂದ್ರೇ ಟೇಸ್ಟು. ಆ ಥರ ಗಟ್ಟಿ ಇದ್ದರೆ ಹುರುಳಿಕಾಳು ಟೇಸ್ಟು ಇರೋಲ್ಲ ಮತ್ತು ಹೊಟ್ಟೆ ನೋವು ಕೂಡ ಬರುತ್ತೆ. ಸ್ವಲ್ಪ ಅದು ಮಧ್ಯದಲ್ಲಿ ಓಪನ್ ಆಗೋ ತನಕ ಬೇಯಿಸಬೇಕು. ಬೇಯಿಸೋದಕ್ಕೆ ಹಾಕಿದ್ನಲ್ಲ ಆನಿಯನ್ನು ಮತ್ತು ಬೆಳ್ಳುಳ್ಳಿ, ಟೊಮ್ಯಾಟೊ ಮತ್ತು ಹಸಿರು ಮೆಣಸಿಕಾಯಿ ಅದನ್ನೆಲ್ಲ ಎತ್ಕೊಬಿಡೋಣ. ಸಾಕು, ಬೆಂದು ಕಲಸಿದೆ. 4 ವಿಷಲ್ ಬರ್ಸ್ಕೊಂಡಿದ್ದೆ ಅಲ್ವಾ, ಅದರಿಂದ ಎತ್ತಿಟ್ಕೊಳಂಗೆ ಕಲಸಿದ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಅದನ್ನೆಲ್ಲ ರುಬ್ಲೇಬೇಕು ತಾನೆ, ಕಲಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಎತ್ತಿಟ್ಕೊಂಡ್ಬಿಟ್ಟು ನಾನು ಉಪ್ಪೇನೂ ಉಪಯೋಗಿಸಿಲ್ಲ. ಮೊದಲೇ ಹಾಕಿದ್ರೆ ತುಂಬ ಉಪ್ಪು ಹಿಡಿದ್ಬಿಡುತ್ತೆ. ನಾನು ಮೊದಲೇ ಅದಕ್ಕೆ ಹಾಕಲ್ಲ. ಇವಾಗ ಉಪ್ಪು ಹಾಕ್ಬಿಟ್ಟು ಕುದಿಸ್ಕೊಳ್ಳೋಣ. ಅದಕ್ಕೂ ಮುಂಚೆ ಇದೆಲ್ಲ ಬೆಳ್ಳುಳ್ಳಿ ಎಲ್ಲ ಎತ್ತಿಟ್ಕೊಬಿಡೋಣ. ಅದನ್ನೆಲ್ಲ ಎತ್ಕೊಂಡಾದ್ಮೇಲೆ ಸ್ವಲ್ಪ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ. ನೀರು ಕಡಿಮೆ ಆಗಿತ್ತು. ನೀರು ಉಪ್ಪು 2 ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಸ್ಕೊಳ್ತಾ ಇದ್ದೀನಿ. ಕಾಳಿಗೆ ಮತ್ತು ಬಾಳೆ ದಿಂಡಿಗೆ ಸ್ವಲ್ಪ ಉಪ್ಪೆಲ್ಲ ಹಿಡೀಲಿ ಅಂತ 1-2 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಸಾಕು. ಆಲ್ರೆಡಿ ಕಾಳೆಲ್ಲ ಬೆಂದಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕಿದ್ದೀವಲ್ಲ, ಅದು ಹಿಡ್ಕೊಳ್ಳೋ ಅಷ್ಟು ಕುದ್ರೆ ಸಾಕು. ಇವಾಗ ಕುದ್ದಿದೆ. ಅದು ರುಬ್ಬೋದಕ್ಕೆ ಎಷ್ಟು ಬೇಕಷ್ಟು ತೆಗೆದಿಟ್ಕೊಬಿಡೋಣ. ನನಗೆ 2 ಸೌಟ್ ಸಾಕು, 2 ಸೌಟಷ್ಟು ತೆಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಪಲ್ಯ ಮಾಡ್ತೀನಿ. ನಮ್ಮನೆ ಪಲ್ಯ ಎಲ್ಲರೂ ಚೆನ್ನಾಗಿ ತಿಂತೀವಿ, ಅದರಿಂದ ಜಾಸ್ತಿ ಮಾಡ್ತೀನಿ ಪಲ್ಯನ. ರುಬ್ಬೋದಕ್ಕೆ ಅಂತ ಎತ್ತಿಟ್ಟಿದ್ವಲ್ಲ, ಅದು ಇವಾಗ ತಣ್ಣಗಾಗಿದೆ. ಬೆಳ್ಳುಳ್ಳಿನ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅಥವಾ ಕಿವುಚಿದ್ರೆ ಸಾಕು. ಅದು ಪಲ್ಪೆಲ್ಲ ಬಿಟ್ಕೊಳ್ಳುತ್ತೆ. ಸಿಪ್ಪೆ ಬೇರೆ ಪಲ್ಪ್ ಬೇರೆ ಆಗುತ್ತೆ. ಪಲ್ಪ್ ಮಾತ್ರ ತೊಗೊಂಡು ಸಿಪ್ಪೆನೆಲ್ಲ ಎಸ್ಬಿಡೋಣ. ಸಿಪ್ಪೆ ಹಾಕ್ಬಿಟ್ರೆ ಅದು ಬಾಯಿಗೆ ಎಲ್ಲ ಸಿಗ್ತಾ ಇರುತ್ತೆ, ನೀಟಾಗಿ ಗ್ರೈಂಡ್ ಆಗೋಲ್ಲ ಸಿಪ್ಪೆ. ಅದರಿಂದ ನಾನು ಸಿಪ್ಪೆನ ಯೂಸ್ ಮಾಡಲ್ಲ. ಪಲ್ಪ್ ಮಾತ್ರ ತೊಗೊಂಡು ಸಿಪ್ಪೆನ ಎಸಿತೀನಿ. ಚೆನ್ನಾಗಿ ಹಿಂಡ್ಕೊಳ್ಳೋಣ ಅದನ್ನೆಲ್ಲ. ಇವಾಗ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಳ್ಳೋಣ ಎಲ್ಲನ. ನಾನು ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿಕಾಯಿ ಮತ್ತು ಹುರುಳಿಕಾಳು, ಬಾಳೆದಿಂಡು ಅಷ್ಟನ್ನು ಬೇಯಿಸ್ಕೊಂಡಿದ್ದೀನಿ, ಹದ ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಜೀರಿಗೆ, ಮೆಣಸು, ಸ್ವಲ್ಪ ಹುಣಸೆ ಹಣ್ಣು ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ರುಬ್ಕೊಳ್ಳೋಣ. ಇವಾಗ ಕಾಳು ಮತ್ತು ಬಾಳೆ ದಿಂಡನ್ನು ಸ್ಟೇನ್ ಮಾಡ್ಕೊಳ್ಳೋಣ. ನೀರೆಲ್ಲ ಸೋರ್ಕೋತಾ ಇರಲಿ ಪಲ್ಯ ಮಾಡ್ಕೊಳ್ಳೋದಕ್ಕೆ. ಅಷ್ಟರಲ್ಲಿ ನಾವು ಸಾಂಬಾರಿಗೆ ಒಗ್ಗರಣೆ ಹಾಕೊಬಿಡೋಣ. ಖಾರ ಎಲ್ಲ ರುಬ್ಬಿದ್ದಾಯ್ತಲ್ಲ. ಇವಾಗ ಸ್ಟವ್ನಲ್ಲಿ ಒಂದು ಪಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡ್ದಾದ್ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಗೆಜ್ಜಿಟ್ಕೊಂಡಿದ್ದೆ ಬೆಳ್ಳುಳ್ಳಿನ.
ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಒಂಚೂರು ಫ್ರೈ ಆದಮೇಲೆ ಅದ್ರ ಫ್ಲೇವರ್ ಬಿಟ್ಕೊಂಡ್ಮೇಲೆ ಸ್ವಲ್ಪ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರೋ ಅಂಥ ಆನಿಯನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಗ್ಗರಣೆಗೆ. ಮತ್ತು ಇವಾಗ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ಶಾಗಿ ನಮ್ಮ ಗಿಡದ್ದೇ ಕರಿಬೇವು. ಫ್ರೆಶ್ಶಾಗಿ ಗಿಡದಿಂದ ಕಿತ್ತಾಕ್ರೆ ಎಷ್ಟು ಘಮ ಘಮ ಫ್ಲೇವರ್ ಬರುತ್ತೆ ಅಲ್ಲ. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಗ್ಗರಣೆನಲ್ಲಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಫ್ರೈ ಆಗಲಿ. ಅದಾದಮೇಲೆ ಬಸ್ತಿಟ್ಕೊಂಡಿದ್ನಲ್ಲ ನೀರು ಕಾಳ್ದು ಅದನ್ನು ಹಾಕ್ಕೊಳ್ಳೋಣ. ಕಾಳು ರಸ ಅದನ್ನೆಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಎಷ್ಟು ಬೇಕು ಅದಕ್ಕೆ ನೀರು ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿದೆ, ಸಾಕು ನನಗೆ. ಈಗ ಕುದಿಯಕ್ಕೆ ಬಿಡೋಣ. ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದ್ದಾದ್ಮೇಲೆ ಅದಕ್ಕೆ ಸಾಲ್ಟು ಸೇರಿಸೋಣ. ಮೊದಲೇ ಕಾಳು ರಸಕ್ಕೆಲ್ಲ ಉಪ್ಪು ಹಾಕಿದ್ದೀವಿ, ಅದರಿಂದ ಕಡಿಮೆ ಉಪ್ಪು ಹಾಕೋಣ. ನಾನೊಂದು ಅರ್ಧ ಸ್ಪೂನು ಹಾಕಿದೆ, ಅರ್ಧ ಟೀ ಸ್ಪೂನ್ ಅಷ್ಟೇ, ಅದು ಸಾಕು. ಚೆನ್ನಾಗಿ ಕುದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು, ಅದು ತಿಂದವ್ರಿಗೆ ಗೊತ್ತಿರುತ್ತೆ ಆ ರುಚಿ. ಇವಾಗ ಪಲ್ಯಗೂ ಕೂಡ ಒಗ್ಗರಣೆ ಮಾಡ್ಕೊಬಿಡೋಣ. ಇನ್ನೊಂದು ಕಡೆ ಒಂದು ಪಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಅದು ಕಾದಾದ್ಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡೀಲಿ. ಅದರ ಜೊತೆ ಜೀರಾನೂ ಕೂಡ ಹಾಕ್ತಾಯಿದ್ದೀನಿ. ಜೀರಿಗೆನೂ ಸ್ವಲ್ಪ ಸಿಡೀಲಿ. ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಸ್ವಲ್ಪ ಹೆಚ್ಕೊಂಡು ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ. ಬಸ್ಸಾಂಬಾರಿಗೆ ಬೆಳ್ಳುಳ್ಳಿ ಫ್ಲೇವರೇ ಸಖತ್ತಾಗಿರುತ್ತಲ್ವ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಉಪಯೋಗಿಸಿದ್ರೆ ಆರೋಗ್ಯ ಕೂಡ ಒಳ್ಳೆಯದು. ಅದರಲ್ಲೂ ಹಾರ್ಟ್ಗೆಲ್ಲ ತುಂಬ ಒಳ್ಳೆಯದು ಬೆಳ್ಳುಳ್ಳಿ. ಇವಾಗ ಒಂದು ಆನಿಯನ್ನು, ಹಸಿರುಮೆಣಸಿಕಾಯಿ, ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆನಿಯನ್ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದು ಹಾಕ್ಕೊಳ್ಳೋಣ. 1ರಿಂದ 2 ಆನಿಯನ್ನು ಪಲ್ಯಕ್ಕೆ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅದು ಬೇಯ್ಕೊಳ್ಳಿ. ಸ್ವಲ್ಪ ಒಗ್ಗರಣೆ ಬೇಯೋದಕ್ಕೆ ಬಿಡೋಣ. ಈ ಕಡೆ ಸಾಂಬಾರು ಕುದೀತಾ ಇದೆ, ಈ ಕಡೆ ಪಲ್ಯನೂ ಆಗ್ತಾಯಿದೆ. ಸಾಂಬಾರು ಚೆನ್ನಾಗಿ ಕುದಿಬೇಕು. ಕುದ್ರೇ ಬಸ್ಸಾಂಬಾರುಗಳೆಲ್ಲ ಟೇಸ್ಟು. ಅದರಲ್ಲೂ ಹುರುಳಿಕಾಳು ಸಾಂಬಾರು ಕುದ್ದಷ್ಟು ಇನ್ನೂ ರುಚಿ ಹೆಚ್ಚಾಗುತ್ತೆ. ಸಾಂಬಾರು ಕುದೀತಾ ಇದೆಯಲ್ಲ, ಅದರದ್ದು ಸ್ಮೆಲ್ ಎಷ್ಟು ಸಖತ್ತಾಗಿ ಬರ್ತಿದೆ ಗೊತ್ತಾ. ಅದ್ರ ಸ್ಮೆಲ್ಗೆ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಇವಾಗ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಆಫ್ ಮಾಡಿಬಿಟ್ಟು ಬಿಡೋಣ. ಇವಾಗ ಸಾಂಬಾರು ಕತೆ ಮುಗೀತು. ಇವಾಗ ಪಲ್ಯ ಕಡೆ ನೋಡೋಣ. ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಆಲ್ಮೋಸ್ಟ್ ರೆಡಿ ಆದಂಗೆ ಆಯಿತು. ಈಗ ಸ್ವಲ್ಪ ಅರಿಶಿನ ಪುಡಿ ಮತ್ತು ತುರಿದಿಟ್ಕೊಂಡಿರೋ ಅಂಥ ಕಾಯಿ ತುರಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತೆಂಗಿನಕಾಯಿನ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಬೇಗ ಕೆಡಲ್ಲ. ಇಲ್ಲಾಂದರೆ ಹಸಿ ಹಸಿ ಇದ್ದರೆ ಬೇಗ ಕೆಟ್ಟುಬಿಡುತ್ತೆ ಪಲ್ಯ. ಅದರಿಂದ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆದಮೇಲೆ ಪಲ್ಯದ್ದು ಬಾಳೆದಿಂಡು ಮತ್ತು ಹುರುಳಿಕಾಳು ಇತ್ತಲ್ಲ ಅದನ್ನು ಮಿಕ್ಸ್ ಮಾಡಿಬಿಡೋಣ. ಈಗ ಪಲ್ಯ ರೆಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಇಂಪಾರ್ಟೆಂಟು, ನಾನು ಇಲ್ಲಿ ಹುಚ್ಚೆಳ್ಳು ಪುಡಿ ಅಥವಾ ಕುಟ್ಟುಂಡಿನ ಮಿಕ್ಸ್ ಮಾಡ್ತಿದ್ದೀನಿ. ಪಲ್ಯಗೆ ಒಂದು ಒಳ್ಳೆ ರುಚಿ ಕೊಡೋದು ಅಂದರೆ ಈ ಕುಟ್ಟುಂಡಿ. ನಾವು ಚಿಕ್ಕವರಿದ್ದಾಗ ಮತ್ತು ಹಳೆ ಕಾಲದಲ್ಲೆಲ್ಲ ಇದನ್ನು ತಾಳ್ದ ಅಂತ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ರು. ಎಷ್ಟು ಸಖತ್ತಾಗಿರೋದು ಅಂದರೆ ನಾನು ಕೂಡ ಇವಾಗ ಅದನ್ನು ಫಾಲೋ ಮಾಡ್ತೀನಿ. ನಾನು ಎಲ್ಲ ಪಲ್ಯಗೂ ಇದನ್ನು ಮಿಕ್ಸ್ ಮಾಡ್ತೀನಿ, ಕುಟ್ಟುಂಡಿನ. ತುಂಬ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಕೂಡ ಮಾಡಿದ್ದೀನಿ. ಅಲ್ಲೋಗಿ ನೋಡಿಕೊಂಡು ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಮುಚ್ಚಿದ್ರೆ ಮುಗೀತು ಪಲ್ಯ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿದ್ರೆ ತಿನ್ನಬೇಕು ಅನಿಸ್ತಿದೆ ಅಲ್ವಾ. ನೀವು ಕೂಡ ಮನೇಲಿ ಇದೇ ರೀತಿ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನಾನು ಬಾಯಿ ಮಾತಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಲ್ಲ. ನೀವು ಮಾಡ್ಕೊಂಡು ತಿಂದರೆ ನಿಮಗೆ ಗೊತ್ತಾಗಿರುತ್ತೆ ಹೇಗಿರುತ್ತೆ ಅಂತ.
ಪಲ್ಯ ಬೇಡ ಅನ್ನೋರು, ಹುಳಿಕಾಳು ಮತ್ತು ಬಾಳೆದಿಂಡು ಬೇಡ ಅಂತ ಅನ್ನೋರು ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಅದರಿಂದ ಎಷ್ಟೊಂದು ಯೂಸಸ್ ಇದೆ ಅಲ್ವಾ. ವರ್ಷಕ್ಕೊಂದ್ಸಲನಾದ್ರೂ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ನಮ್ಮ ಮನೇಲಿ ವರ್ಷಕ್ಕೊಂದ್ಸಲ ಅಲ್ಲ, ಅವಾಗವಾಗ ಮಾಡ್ಕೊಂಡು ತಿಂತಾ ಇರ್ತೀವಿ. ಮುದ್ದೆ, ಬಿಸಿ ಬಿಸಿ ಮುದ್ದೆನೂ ಕೂಡ ರೆಡಿ ಆಯಿತು. ಇವಾಗ ಪಲ್ಯ, ಅನ್ನ ಮತ್ತು ಬಿಸಿ ಬಿಸಿ ಸಾಂಬಾರು ಜೊತೆ ಬಾಳೆ ದಿಂಡಿನ ಸಾಂಬಾರನ್ನ ಸವಿಯೋಣ. ನೋಡಿದ್ರಿ ಅಲ್ವಾ ಹೇಗೆ ಮಾಡಿದೆ ಅಂತ ಬಾಳೆ ದಿಂಡಿನ ಸಾಂಬಾರು ಮತ್ತು ಪಲ್ಯನ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡ್ಕೊಂಡು ಊಟ ಮಾಡಿ. ನೀವು ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಪಲ್ಯ ಹೇಗಿತ್ತು ಅಂತ, ಸಾಂಬಾರು ಮತ್ತು ಪಲ್ಯ ಎರಡೂ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ಹೇಳಿ. ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ನಾನಂತೂ ಇನ್ನು ತಡ ಮಾಡಲ್ಲ, ಟೇಸ್ಟ್ ಮಾಡ್ತೀನಿ. ಅಡುಗೆ ಆದಮೇಲೆ ಇನ್ನೇನು ಕಾಯಿಸ್ಬೇಕು ಊಟನಲ್ವಾ. ಊಟನ ಮಾತ್ರ ಕಾಯಿಸ್ಬಾರ್ದು ಯಾವಾಗ್ಲೂ. ತುಂಬ ಚೆನ್ನಾಗಿದೆ. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.